ಬನ್ನಿ ನಾವು ಲಕ್ಷ್ಮಿ ವಾಷಿಂಗ್ ಮಿಷನನ್ನು ಯಾವ ರೀತಿಯಾಗಿ ಫಿಟ್ ಮಾಡೋದು, ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲು ಮಿಷನನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಪೈಪ್ ಸಿಗುತ್ತೆ. ಇದನ್ನು 2 ವಾಷರ್ ಹಾಕಿ ಫಿಟ್ ಮಾಡಬೇಕಾಗಿರುತ್ತೆ. ಇದು ಯಾಕೆ ಯೂಸ್ ಆಗುತ್ತೆ ಅನ್ನೋದಾದರೆ, ನೀವು ಹೊರಗಡೆಯಿಂದ ಮಿಷನ್ನಿಗೆ ಒಳಗಡೆ ನೀರು ತಗೊಳ್ತಾ ಇದ್ದೀರಂದರೆ ನಿಮಗೆ ಇದು ಯೂಸ್ ಆಗುತ್ತೆ. ಸೊ ನಿಮಗೆ ಆ ಒಂದು ಸೌಲಭ್ಯ ಇಲ್ಲ ಅನ್ನೋದಾದರೆ ನೀವು ನೀರನ್ನು ಬಕೆಟ್ನಲ್ಲೂ ಸಹ ಇದಕ್ಕೆ ಹಾಕ್ಬೋದಾಗಿರುತ್ತೆ. ಸೊ ಈ ರೀತಿ ಫಿಟ್ ಮಾಡಿದ ನಂತರ ನೀವು ಇದಕ್ಕೆ ಒಂದು ಪೈಪನ್ನು ಸೇರಿಸಿ ಹೊರಗಡೆಯಿಂದ ಈ ರೀತಿಯಾಗಿ ನೀರನ್ನು ತೆಗೆದುಕೊಳ್ಬೋದಾಗಿರುತ್ತೆ. ನೀರು ಫಿಲ್ ಆದ ನಂತರ ನೀವು ಈ ರೀತಿ ನೀರನ್ನು ಫಿಲ್ ಆಗೋದಕ್ಕೆ ಬಿಟ್ಟು ತುಂಬ ಆದ ನಂತರ ನೀವು ಇದಕ್ಕೆ ನಿಮ್ಮಿಷ್ಟದ ಪೌಡರ್ ಆಗಿರ್ಬೋದು, ವೀಲ್ ಆಗಿರ್ಬೋದು, ಸರ್ಫ್ ಎಕ್ಸೆಲ್ ಆಗಿರ್ಬೋದು, ಯಾವ ಪೌಡರನ್ನು ಸಹ ಸೇರಿಸ್ಬೋದು. ಸೇರಿಸಿ ಆದ ನಂತರ ನೀವು ಸ್ವಿಚ್ಚನ್ನು ಆನ್ ಮಾಡಿ. ಸ್ವಿಚ್ ಆನ್ ಮಾಡಿದ ನಂತರ ನೀವು ಇಂಪಾರ್ಟೆಂಟಾಗಿ ಇಲ್ಲಿ ಟೈಮರನ್ನು ಸೆಟ್ ಮಾಡಬೇಕಾಗಿರುತ್ತೆ. ಇಲ್ಲಿ 0 to 15 ಇರುತ್ತೆ. 15 ಸೆಟ್ ಮಾಡಿ. ಯಾವುದೇ ಕಾರಣಕ್ಕೂ ಟೈಮರನ್ನು ಪದೇ ಪದೇ ಟಚ್ ಮಾಡಬೇಡಿ. ಜೊತೆಗೆ ಟೈಮರನ್ನು ಉಲ್ಟಾ ಸಹ ತಿರುಗಿಸ್ಬೇಡಿ. ಆನಂತರ ಒಂದೊಂದೇ ಬಟ್ಟೆಯನ್ನು ಮಿಷಿನ್ ಒಳಗೆ ಹಾಕ್ತಾ ಹೋಗಿ. ಸೊ ಅದು ವಾಶ್ ಆಗ್ತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ವಾಶ್ ಆಗ್ತಾ ಇದೆ ಅಂತ. ಸೊ ಒಂದೊಂದೇ ಬಟ್ಟೆಯನ್ನು ಎಳೆ ಎಳೆಯಾಗಿ ನೀವು ಸೇರಿಸ್ತಾ ಹೋಗಿ ಮಿಷನ್ ಒಳಗೆ. ಸೊ 8 kg ಮಿಷನ್ಗೆ ಸುಮಾರು 8 ರಿಂದ 9 ಬಟ್ಟೆಗಳನ್ನು ನೀವು ಹಾಕಿ ವಾಶ್ ಮಾಡ್ಬೋದು. ನಿಮಗೆ ಗೊತ್ತಾಗುತ್ತೆ ಒಂದು ಬಟ್ಟೆ ನಂದಾಗ ಎಷ್ಟು kg ಬರುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬಟ್ಟೆಯನ್ನು ಹಾಕ್ತಾ ಹೋಗಿ. ತುಂಬ ಚಿಕ್ಕ ಬಟ್ಟೆ ಆದರೆ ಜಾಸ್ತಿ ಹಾಕ್ಬೋದು, ದೊಡ್ಡ ಬಟ್ಟೆ ಆದರೆ ಸ್ವಲ್ಪ ಕಡಿಮೆ ಹಾಕಿ. ಈ ರೀತಿಯಾಗಿ ಬಟ್ಟೆಯನ್ನು ಹಾಕಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ಕರೆಂಟ್ ಶಾಕ್, ಇನ್ಯಾವುದೇ ರೀತಿಯ ಶಾಕ್ ಸಹ ಹೊಡೆಯೋದಿಲ್ಲ. ನೀವು ಆರಾಮಾಗಿ ನೀರಿಗೆ ಕೈಯನ್ನು ಎತ್ತಬಹುದಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ವಾಶ್ ಆಗ್ತಿದೆ, ಜೊತೆಗೆ ಯಾವ ರೀತಿಯಾಗಿ ಬಟ್ಟೆಯಲ್ಲಿನ ಕೊಳೆ ಬಿಡ್ತಾ ಇದೆ. ಈ ಒಂದು ಮಿಷನ್ನಲ್ಲಿ ಸಂಪೂರ್ಣ ಸ್ವದೇಶಿ ನಿರ್ಮಿತ ಮಿಷನ್ ಆದ ಕಾರಣ ನಿಮಗೆ ಕೈಗೆಟುಕುವ ದರದಲ್ಲಿ ಸಿಗ್ತಾ ಇದೆ. ನೀವು ನೋಡ್ತಿರ್ಬೋದು ಈಗ ಕಂಪ್ಲೀಟಾಗಿ ವಾಶ್ ಆಗಿದೆ. 15 ನಿಮಿಷ ಮುಗಿದ ನಂತರ ಬಟ್ಟೆಯಲ್ಲಿನ ಕೊಳೆ ಯಾವ ರೀತಿಯಾಗಿ ಬಿಟ್ಟಿದೆ ಅಂತ. ಅದನ್ನು ನೀವು ವಾಶ್ ಮಾಡಿದ ನಂತರ ಕಂಫರ್ಟನ್ನು ಹಾಕ್ತೀರಾ ಅಂದರೆ ಒಂದು ಸಲ ನೀರನ್ನು ಕ್ಲೀನ್ ಮಾಡಿಕೊಂಡು ನಂತರ ಕಂಫರ್ಟನ್ನು ಹಾಕ್ಬೋದು. ಆನಂತರ ನೀವು ಬಟ್ಟೆಯನ್ನು ಹಿಂಡಿ ಹರಡ್ಬೋದಾಗಿರುತ್ತೆ. ಸೊ ಇಲ್ಲಿ ನೀವು ಕೊಳೆ ನೀರು ಅಂದರೆ ಮಿಷನಲ್ಲಿ ಸಂಗ್ರಹ ಆಗಿರುವಂಥ ಕೊಳೆ ನೀರನ್ನು ಹೊರಗೆ ಬಿಡುವುದಕ್ಕೆ ಸಹ ಒಂದು ಔಟ್ಲೆಟ್ ಪೈಪ್ ಇರುತ್ತೆ. ಅದ್ರ ಮೂಲಕ ನೀವು ನೀರನ್ನು ಆರಾಮಾಗಿ ಹೊರಗೆ ಬಿಡ್ಬೋದು. ಇದಿಷ್ಟು ನಮ್ಮ ಸ್ವದೇಶಿ ನಿರ್ಮಿತ ವಾಷಿಂಗ್ ಮಿಷನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು